ಪುಟಾಣಿಗಳೇ, ಅಕ್ಷರಾಭ್ಯಾಸ 5. ಎ ಎ ಇ ಆ ತ ಳ. ಹೌದಾ? ಇನ್ನೊಂದ್ಸಲ ಓದಿ. ಎ ಎ ಇ ಆ ತ ಳ. ಚಿತ್ರ ತೋರಿಸಿ ಪದ ಹೇಳಿಸಿ. ಚಿತ್ರವನ್ನು ತೋರಿಸಿ ಪದವನ್ನು ಹೇಳಿಸಿ ಅಂತ ಇದ್ದಾರೆ. ಎ ಎರಕ, ಏ ಏತ, ಈ ಈನ, ಆ ಆಲ, ತ ತಬಲ, ಳ ನಳ. ಹೌದಾ? ಎ ಅಂದರೆ ಎರಕ, ಎ ಅಂದರೆ ಏತ, ಈ ಅಂದರೆ ಈನ, ಆ ಅಂದ್ರೆ ಆಲ, ತ ಅಂದ್ರೆ ತಬಲ, ಳ ಅಂದ್ರೆ ನಳ. ಎರಕ ಅಂದರೆ ಈಗ ಮನೆಯಲ್ಲಿ ಚಹಾವನ್ನು ಮಾಡಲಿಕ್ಕೆ ಉಪಯೋಗವನ್ನು ಮಾಡ್ತಾರೆ ಗೊತ್ತಾ? ಹಾಂ, ಚಹಾವನ್ನು ಹಾಕಲಿಕ್ಕೆ ಅದು ಉಪಯೋಗವನ್ನು ಆಗ್ಬೋದು. ಏತಂದ್ರೆ ನೀರನ್ನು ಹೊಲಗಳಿಗೆ ನೀರನ್ನು ಹಾಯಿಸಲು ಮೊದಲಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು? ಈ ರೀತಿಯಾದಂತಹ ಒಂದು ಏತವನ್ನು ಬಳಸ್ತಾಯಿದ್ರು. ನೋಡಿ, ಈ ಅಂತಂದರೆ ಇನ್ನು ಇದನ್ನು ನಾವು ಯಾವಾಗ ಬಳಸ್ಬೋದಪ್ಪ ಅಂತಂದರೆ, ಇದು ಯಾವಾಗ ನಮಗೆ ಕಾಣಿಸುತ್ತೆ ಅಂದರೆ ಸೂರ್ಯೋದಯ ಆಗುವಂಥ ಸಂದರ್ಭದಲ್ಲಿ ಅಥವಾ ಸೂರ್ಯಾಸ್ತ ಆಗುವಂಥ ಸಂದರ್ಭದಲ್ಲಿ ನಾವು ಇದನ್ನು ನೋಡ್ಬೋದು. ಹೌದಾ? ಏತವನ್ನು ನಾವು ಯಾವಾಗ ಬಳಸ್ತೀವಿ? ಹೊಲಗಳಿಗೆ ನೀರಾವರಿಯನ್ನು ಮಾಡುವಂಥ ಸಂದರ್ಭದಲ್ಲಿ, ನೀರನ್ನು ಹಾಯಿಸುವಂಥ ಸಂದರ್ಭದಲ್ಲಿ ಏತ ನೀರಾವರಿ ಅಂತ ಕರಿತಾ ಇದ್ರು. ಎತ್ತುಗಳ ಸಹಾಯದಿಂದ ನೀರನ್ನು ಮೇಲಕ್ಕೆ ಎತ್ತುವಂಥದ್ದು, ಭೂಮಿಯಲ್ಲಿ ಅಥವಾ ಬಾವಿಗಳಲ್ಲಿ, ಕೃಷಿ ಹೊಂಡಗಳಲ್ಲಿ ಇರುವಂತಹ ನೀರನ್ನು ಇದರ ಮುಖಾಂತರ ಎತ್ತುವುದು. ಸೂರ್ಯೋದಯ ಅಥವಾ ಸೂರ್ಯಾಸ್ತ ಆಗುವಂಥ ಸಂದರ್ಭದಲ್ಲಿ ನಾವು ನೋಡುವಂಥದ್ದು. ಇನ್ನು ಆಲ ಅಂದ್ರೆ ಆಲದ ಮರ ಅಂತ ಹೇಳ್ಬೋದು. ತಬಲ, ಸಂಗೀತವನ್ನು ಮಾಡುವಂಥ ಸಂದರ್ಭದಲ್ಲಿ, ಅಂದರೆ ಸಂಗೀತವನ್ನು ಕೇಳುವಾಗ ಅಥವಾ ನೃತ್ಯ ಮಾಡುವಂಥ ಸಂದರ್ಭದಲ್ಲಿ ಈ ತಬಲದ ವಾದ್ಯಗಳನ್ನು, ಸಂಗೀತ ಕೇಳುವಾಗ ನಾವು ತಬಲಗಳನ್ನು ಧ್ವನಿಯನ್ನು ಆಲಿಸಬಹುದು. ಅದನ್ನು ನೃತ್ಯ ಮಾಡುವಂಥ ಸಂದರ್ಭದಲ್ಲಿ ತಬಲದ ಮುಖಾಂತರ ನೃತ್ಯವನ್ನು ಮಾಡ್ಬೋದು. ನಳ ಅಂತಂದ್ರೆ ನಲ್ಲಿ ಅಂತ ಕರಿತೀವಿ. ಹೌದಾ? ನಾವು ಮನೆಯ ಬಾಗಿಲಲ್ಲಿ ನೀರನ್ನು ಬರುವಾಗ ನೀವು ನಲ್ಲಿಯನ್ನು ಉಪಯೋಗವನ್ನು ನೋಡಿರ್ಬೋದು. ಅವಾಗ ಮನೆಯಲ್ಲಿ ಅಮ್ಮ ಇದ್ದವಳು ಅಥವಾ ಅಪ್ಪ ಇದ್ರು, ನೀರು ಬರ್ತಾಯಿದ್ರೆ, ನೀರು ಸಾಕಾಗಿದ್ದ ಮೇಲೆ ನಂತರ ನಳವನ್ನು ಬಂದ್ ಮಾಡಿರಿ ಪುಟಾಣಿಗಳೇ ಅಂತ ಹೇಳ್ತಾರಲ್ವಾ? ಎಸ್, ಅದು ಇದು. ಹೌದಾ? ನೋಡಿ, ಕೊಟ್ಟಿರುವ ಅಕ್ಷರಗಳನ್ನ ಗುಂಡಾಗಿ ನಕಲು ಮಾಡಿಸಿ. ಇಲ್ಲೂ ಕೂಡ ಅಕ್ಷರಗಳನ್ನು ಕೊಟ್ಟಿದ್ರೆ ಅವುಗಳನ್ನು ನಾವು ಗುಂಡಾಗಿ ನಕಲನ್ನು ಮಾಡಬೇಕು. ಎ ಬಾಣದ ಚಿಹ್ನೆ 1, ಇದು 2, ಇದು 3, 4. ಹೌದಾ? 4 ರೀತಿಯಾದಂತಹ ಬಾಣದ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ. ನೋಡಿ, ಎ, ಆಮೇಲೆ ಮತ್ತೊಂದು ಎ. ನಾನು ನಿಮಗೆ ಮೊದಲನೇ ತರಗತಿಯಿಂದ ಹೇಳ್ತಾ ಇದ್ದೀನಿ, ಅವುಗಳನ್ನು ನಾವೇನು ಮಾಡೋಣ? ಓದುತ್ತಾ ಬರೆಯೋಣ ಪುಟಾಣಿಗಳೇ ಅಂತ ಹೇಳ್ತಾನೆ ಇದ್ದೀನಿ. ಎ ನೋಡಿ, ಎ ಎ ಎ ಎ ಎ ಏತ, 1 ಬಾಣ ಚಿಹ್ನೆ, 2, ಇದು 3, ಇದು 4. ನೋಡಿ, ಇದು ಕೂಡ ತುಂಬ ನಮಗೆ ಈಸಿಯಾಗಿ ನಾವು ಇದನ್ನು ಕಲಿಬೋದು. ನಕಲನ್ನು ಮೊದಲು ನಕಲನ್ನು ಮಾಡಲಿಕ್ಕೆ ಕಲಿತಾಗ ಮಾತ್ರ ಅದೇನಾಗುತ್ತೆ, ನಮಗೆ ಬರುತ್ತದೆ ಪುಟಾಣಿಗಳೇ. ಮಕ್ಕಳೇ, ಎ ಏತ, ಮನೇಲಿ ಅಮ್ಮ ಗದರಿಸ್ಬೇಕಾದ್ರೆ ಏ ಅಂತಿರ್ತಾರಲ್ವಾ? ಹಾಂ, ಏ. ನೋಡಿ, ಎ ಎ. ಹೌದಾ? ಎ ಎ. ಇನ ಬಾಣ ಚಿಹ್ನೆ 1, ಇದು 2, ಇದು ಹೀಗೆ 3, ಇದು 4. ನಾವೇನು ಮಾಡೋಣ? ಮೊದಲಿಗೆ ದುಂಡಾಗಿ ನಕಲನ್ನು ಮಾಡೋಣ. ನೋಡಿ, ಮಾಡ್ತಾ ಇದ್ದೀರಲ್ವ ಎಲ್ಲರೂ ಪುಟಾಣಿಗಳೇ? ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪುಟಾಣಿಗಳೇ. ನೀವು ಕೊಡುವ ಪ್ರತಿಯೊಂದು ಲೈಕ್ಸ್ ಮತ್ತು ಕಮೆಂಟ್ನಿಂದ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಬೇಕು, ಇದೇ ಥರ ಹಲವಾರು ವಿಡಿಯೋಗಳನ್ನು ನಿಮಗೆ ಕೊಡಬೇಕು ಅನ್ನುವಂಥ ನನಗೆ ಹುಮ್ಮಸ್ಸು ಬರ್ತೈತಿ, ಖುಷಿ ಆಗ್ತತಿ. ಇದು ಯಾವುದು? ಈನ
ಇರುವೆ. ಹೌದಾ? ಓಕೆ, ನೋಡಿದ್ರಲ್ವಾ? ಎ ಎ ಇ ಈ. ಆ ಬಾಣದ ಚಿಹ್ನೆ ನೋಡಿ ಮಕ್ಕಳು, 1 ಇದು 2 ಇದು 3 4 5 ಬಾಣದ ಚಿಹ್ನೆಗಳದಾವ. ನಾವು ಆ ಅನ್ನ ಯಾವ ರೀತಿಯಾಗಿ ನಕಲನ್ನು ಮಾಡಬೇಕು ಮೊದಲನೇದಾಗಿ ನೋಡೋಣ. ಆ ನಾವು ಆಟ, ಆಲದ ಮರ, ಆಲ, ನೋಡಿ ಮತ್ತೊಂದು ಎರಡನೇ ಲೈನನ್ನು ಬರೆಯೋಣ, ಪೂರ್ತಿಗೊಳಿಸೋಣ. ಆಲ, ಆಟ, ಆಟಿಕೆ, ಹೀಗೆ ಹಲವಾರು ಪದಗಳು ನಾವು ಮಾಡ್ಬೋದು. 1 ಇದು ಹಿಂಗೆ 2 3 4 5 ನೋಡಿ ಬಾಣದ ಚಿಹ್ನೆ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಾವು ಅಂತ ಬರೆಯೋಣ. ತಬಲ, ತಂಗಿ, ಹೀಗೆ ತಬಕ, ಹಲವಾರು ಪದಗಳನ್ನು ನಾವು ಇದರಲ್ಲಿ ಮಾಡ್ಬೋದು ತದಿಂದನೂ ಕೂಡ. ಮೊದಲಿಗೆ ನಾವು ಇಲ್ಲಿ ನಕಲನ್ನು ಮಾಡಿದ್ವಿ ಪುಟಾಣಿಗಳೇ. ಆಮೇಲೆ ಬರೆಯೋಣ. ನೋಡಿ ನಾನು ನಿಮ್ಮಾಗೆ ಬರಿತಾ ಇದ್ದೀನಿ. ನಾನು ಈಗ ನಿಮ್ಮ ಜೊತೆನೆ ಪುಟಾಣಿ ಹೇಗಿದ್ದೀನಿ. ಳ ನೋಡಿ ಬಾಣದ ಚಿಹ್ನೆ ಇದು 1 2 ಇದು 3 ಇದು 4 ಹೀಗೆ ಮೇಲೆ 5 6. ಮೊದಲಿಗೆ ನಾವು ನಳ, ಮೊದಲಿಗೆ ನಾವು ನಕಲನ್ನು ಮಾಡೋಣ. ನೋಡಿ ಹೀಗೆ ನಕಲು ಮಾಡ್ತಾ ಹೋದಂತೆ ನಾವು ಅಕ್ಷರಗಳನ್ನು ಕಲಿತಾ ಹೋಗ್ತೀವಿ. ಹೌದಲ್ವಾ ಪುಟಾಣಿಗಳೇ? ಳ, ನಳ. ನೋಡಿ ನಾವು ಸರಿಯಾಗಿ ನಕಲನ್ನು ಮಾಡೋದು ಕಲಿತ್ರೆ ಎಲ್ಲವೂ ಬೇಗ ಬರುತ್ತೆ. ಳ ಈ ಅಕ್ಷರಗುಂಡಾಗಿ ನಕಲು ಮಾಡಿಸಿ ಅಂತ ಹೇಳಿದ್ದಾರೆ. ಹೌದಾ? ಬನ್ನಿ ಮೊದಲನೇದಾಗಿ ಎ, ಈ, ಆ, ತ, ಳ. ಹೌದಾ? ಮತ್ತೆ ಎ, ಈ, ಆ, ತ, ಳ. ಎ, ಈ, ಆ, ತ, ಳ. ಮತ್ತೆ ನೋಡಿ ಎ, ಈ, ಆ, ತ, ಳ. ಹೌದಾ? ಬನ್ನಿ ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಅಂತ ಇದ್ದಾರೆ. ಹೌದಾ? ಈ ಪದಗಳನ್ನ ಮೊದಲು ಸ್ಪಷ್ಟವಾಗಿ ಉಚ್ಚಾರವನ್ನು ಮಾಡಲಿಕ್ಕೆ ಕಲಿಯೋಣ. ನೋಡಿ ಎರಕ, ಎಡಬಲ, ಏತ, ಏಕದಳ, ಈನ, ಆಳ, ಆತ, ಆಲ, ಆಗಸ, ತಬಲ, ತಬಕ, ತನಯ, ನಳ, ಸಳ, ಕಳಶ, ಬಳಪ. ಹೌದಾ? ಕೆಳಗಿನ ಪದಗಳನ್ನ ಓದಿಸಿ ಬರೆಯಲು ತಿಳಿಸಿ. ಓದ್ತೀರಾ ಮಕ್ಕಳೇ ನೀವು? ದಳ, ದಳ, ಮತ, ಮತ, ಆಠ, ಆಠ, ಏತ, ಏತ. ಹೌದಾ? ಮೊದಲಿಗೆ ದಳ ಬರೆಯೋಣ. ಅಂತ ಬರಿಬೇಕು. ದ, ಳ, ಮ, ತ, ಆ, ಟ, ಏ, ತ, ಏತ. ಮತ್ತೆ
ದ ಳ ಮ ಮತ ಆ ಟ ಎ ತ ಹೌದಾ ದ ಳ ದಳ ಮತ ಆಟ ಆಮೇಲೆ ಏತ ದಳ. ಪ್ರತಿ ಸಲನೂ ನಾವು ಪ್ರತಿಯೊಂದು ಪದಗಳನ್ನ ಹೇಳ್ತಿರ್ಬೇಕಾದ್ರೆ ಮಕ್ಕಳೇ ನಾವು ಅದನ್ನು ಅಂತ ಬರ್ತಾ ಇರಬೇಕು. ಅಂದರೆ ನಮಗದು ಪದ ಏನಾಗುತ್ತೆ ಕನ್ಫರ್ಮ್ ಆಗಿ ನೆನಪು ಉಳಿಯಲಿಕ್ಕೆ ಸಾಧ್ಯವಾಗತ್ತೆ. ಆಟ ಏತ ನೋಡಿ ದಳ ಮತ ಆಟ ಮತ್ತು ಏತ ಕೆಳಗಡೆ ಕೊಟ್ಟಿದ್ರ ಆಲ ಎಡ ಇನ ತಳ. ಹೌದಾ ಬನ್ನಿ ಹಾಗಿದ್ರೆ ಏನು ಮಾಡೋಣ, ಮೊದಲೇದಾಗಿ ಬರೋಣ. ಆಲ ಎಡ ಇನ ತಳ ಆಲ ಎಡ ಇನ ತಳ. ಹೌದಾ ಆಲ ಎಡ ಇನ ತಳ ಆಲ ಎಡ ಇನ ಆಮೇಲೆ ತಳ. ಹೌದಲ್ವಾ ಮಕ್ಕಳೇ? ಇಲ್ಲಿ ನೋಡಿ, ಉ ಅ ಪಟ್ಟಿಯಲ್ಲಿ ಪದಗಳನ್ನು, ಆ ಪಟ್ಟಿಯಲ್ಲಿ ಚಿತ್ರಗಳನ್ನು ಕೊಟ್ಟಿದೆ. ಚಿತ್ರಕ್ಕೆ ಹೊಂದುವ ಪದವನ್ನು ಗುರುತಿಸಿ ಹೇಳಿಸಿ ಮತ್ತು ಚಿತ್ರದ ಪಕ್ಕದಲ್ಲಿ ಬರೆಸಿ. ಅ ಪಟ್ಟಿಯಲ್ಲಿ ಏನು ಮಾಡಿದಾರೆ ಪದಗಳನ್ನು ಕೊಟ್ಟಿದ್ದಾರೆ, ಆ ಪಟ್ಟಿಯಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಚಿತ್ರಕ್ಕೆ ಹೊಂದುವ ಪದ, ಚಿತ್ರಕ್ಕೆ ಯಾವ ಪದ ಹೊಂತೈತಲ್ಲ ಈ ಥರ ಗುರುತಿಸ್ಬೇಕು, ಅವುಗಳನ್ನ ನಾವು ಹೇಳಬೇಕು, ಆಮೇಲೆ ಚಿತ್ರ ಪಕ್ಕದಲ್ಲಿ ಅವುಗಳನ್ನ ಬರಿಬೇಕು. ಹೌದಾ ನೋಡಿ, ಮೊದಲೇದು ಆಲ ತಬಲ ನಳ ಎರಕ ಏತ ಈನ. ಇಲ್ಲಿ ಅ ಪಟ್ಟಿಯಲ್ಲಿರ್ತಕ್ಕಂತಹ ಪದಗಳನ್ನ ಕೊಟ್ಟಾರ. ಎರಡನೇದಾಗಿ ಚಿತ್ರಕ್ಕೆ ಹೊಂದುವಂತಹ ಪದಗಳನ್ನ ನಾವು ಗುರುತಿಸ್ಬೇಕು. ಇದು ಯಾವುದಕ್ಕೆ ಹೊಂದುತ್ತಾ ಎರಕ. ಹೌದಾ, ಇಲ್ಲಿ ನಾವೇನು ಮಾಡೋಣ ಎರಕ ಅಂಥೇಳಿ ತುಂಬೋಣ. ಇದೇನಿದು ಎರಕ. ನೋಡಿ ಎರಡನೇದು ಯಾವುದು ಏತ. ಎಲ್ಲಿದೆ ಇಲ್ಲಿದೆ, ಅಂದ್ರೆ ಇಲ್ಲಿ ನಾವು ಏತ ತುಂಬೋಣ. ಹೌದಾ, ಮೂರನೇದು ಇದು ಚಿತ್ರ ಎಲ್ಲೈತಿ ಇನ, ಅಂದರೆ ಇದು ಇನ. ಇದಕ್ಕೆ ಪದ ಸೂಕ್ತವಾದಂಥ ಪದ ಯಾವುದು ಇನ. ಇದು ಆಲದ ಮರ, ಇಲ್ಲಿದೆ ಆಲ. ಹೌದಾ, ಆಮೇಲೆ ತಬಲ ಎಲ್ಲಿದೆ ಇಲ್ಲಿದೆ. ತಬಲ. ಆಮೇಲೆ ನಳ ಎಲ್ಲಿದೆ ಇಲ್ಲಿದೆ, ಅಂದರೆ ಇಲ್ಲಿ ನಾವೇನು ತುಂಬೋಣ ನಳ. ಹೌದಾ, ಒಂದ್ಸಲ ಎಲ್ಲವನ್ನು ಓದೋಣ, ಇನ್ನೊಂದ್ಸಲ ಎರಕ ಏತ ಇನ ಆಲ ತಬಲ ಇದು ನಳ. ನೋಡಿ ಇಲ್ಲಿ ಮುಂದೆ ಪದಗಳನ್ನು ಓದಿಸಿ ಬರೆಯಿಸಿ. ನೋಡಿ ಪದಗಳನ್ನ ಒಂದ್ಸಲ ಓದನ್ವೇ. ಎಡ ಇನ ತಳ. ಹೌದು, ಇದು ಬರೆಯೋಣ ಎ ಡ ಎಡ. ಇನ ಇದು ತಳ. ಇಲ್ಲಿ ಎ ಸೂಕ್ತ ಅಕ್ಷರಗಳನ್ನು ಆರಿಸಲು ಹೇಳಿ ಪದ ಬರೆಯಿಸಿ. ಆ ನೋಡಿ ಇಲ್ಲಿ ಸೂಕ್ತ ಅಕ್ಷರಗಳನ್ನ ಆಟ ಆದ ಆಪ, ಅಂದರೆ ಸರಿಯಾದ ಉತ್ತರ ಯಾವುದು ಟ. ಇಲ್ಲಿ ಏನು ಮಾಡೋಣ ಆಠ. ತ ತಯೆ ತಳ ತಯ. ಇಲ್ಲಿ ಳ ತಳ. ಹೌದಾ, ಳ ತಳ. ಏತ ಎ ಆ ಕ, ಅಂದರೆ ಇಲ್ಲಿ ತ ಬರತ್ತ ಏತ. ಆಮೇಲೆ ದಳ ದಯೆ ದೈ, ಅಂದರೆ ಇಲ್ಲಿ ಳವನ್ನು ತುಂಬೋಣ.
ಅಂದ್ರೆ ಅದು ಧಳ. ಈಟ, ಇನ, ಇಪ, ನವನ್ನ ತುಂಬೋಣ ಅಂದರೆ ಇಲ್ಲಿ ಇನ. ಹೌದಾ? ನೋಡಿ, ಚುಕ್ಕೆಗಳನ್ನು ಸೇರಿಸಿ ಬಣ್ಣ ಹಚ್ಚಲು ತಿಳಿಸಿ ಅಂತ ಹೇಳಿದಾರೆ. ನೋಡಿ, ಚುಕ್ಕೆಗಳನ್ನು ನಾವು ಮೊದಲಿಗೆ ಹೀಗೆ ತುಂಬ್ಕೊಳ್ತಾ ಹೋಗೋಣ. ಹೌದಲ್ವಾ? ಇದು ಯಾವ ಚಿತ್ರ ಮಕ್ಕಳೇ? ಆಮೆ. ನೋಡಿ, ನಮ್ಮ ಮನೆಯಲ್ಲಿ ನಿಮ್ಮ ಹಾಗೆ ಒಂದು ಪುಟಾಣಿ ಇದೆ. ಆ ಪುಟಾಣಿ ಕೂಡ ತುಂಬಿದೆ ಬಣ್ಣವನ್ನು. ನೋಡಿ, ಹೀಗೆ ನಾವೇನು ಮಾಡೋಣ, ಅದಕ್ಕೆ ಚುಕ್ಕೆಗಳನ್ನು ಸೇರಿಸೋಣ. ಚುಕ್ಕೆಗಳು ಸೇರಿಸೋದ್ರಿಂದ ಏನಾಗುತ್ತೆ? ಆಮೆ. ನೋಡಿ, ಇವಾಗ ಆಮೆಗೆ ಬಣ್ಣವನ್ನು ಹಾಕಬೇಕಲ್ವಾ? ನಾನು ಬಣ್ಣ ಹಾಕ್ತೀನಿ, ನೀವು ಹಾಕಿ ಪುಟಾಣಿಗಳೇ. ಈಗ ಬಣ್ಣವನ್ನು ಹಾಕಿದ್ದಾಗಿದೆ. ನೀವೆಲ್ಲರೂ ಕೂಡ ನೀವು ಇದೇ ರೀತಿಯಾಗಿ ಬಣ್ಣವನ್ನು ಹಾಕಿ, ಆಮೇಲೆ ನೀವು ಸರಿಯಾಗಿ ನಿಮಗೇನಾದರೂ ತಿಳಿದೇ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಸ್ನೇಹಿತರಿಗೂ ಕೂಡ ನೀವೇನು ಮಾಡಿ, ಈ ವಿಡಿಯೋವನ್ನು ತೋರಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುದ್ದು ಪುಟಾಣಿಗಳೇ, ನನ್ನ ಈ ವಿಡಿಯೋವನ್ನು ನೀವು ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಚಿರಋಣಿ. ಥ್ಯಾಂಕ್ ಯು. ಧನ್ಯವಾದಗಳು ಪುಟಾಣಿಗಳೇ.